ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಟ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಟ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಟ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಟ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಟ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ.
ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಂಡ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಂಡ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಂಡ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಇಂಧನದ ಭಾರಿ ಕೊರತೆ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಹಾಹಾಕಾರ ಉಂಟಾಗಿದೆ. ಮಾರ್ಚ್ 16ರಿಂದ ಪಾಕಿಸ್ತಾನದಲ್ಲಿ ಶಾಲೆಗಳು 2 ವಾರ ಕಾಲ ಬಂದ್ ಆಗಿರಲಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾರಂತೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ, ಒಂದು ಕಡೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ, ಮತ್ತೊಂದು ಕಡೆ ಯುದ್ಧದಿಂದಾಗಿ ಜಾಗತಿಕ ತೈಲ ಬೆಲೆ ಏರಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಮೊದಲೇ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಆಪರೇಷನ್ ಸಿಂಧೂರ್ಗಿಂತಾನೂ ಹಿಂದೆನೆ ನೀವು ನೆನ್ಪು ಮಾಡಿಕೊಂಡ್ರೆ ಪಾಕಿಸ್ತಾನ ದಿವಾಳಿಯ ಹಾದಿಯಲ್ಲೇ ಇತ್ತು, ಆರ್ಥಿಕ ದಿವಾಳಿಯ ಹಾದಿಯಲ್ಲಿ. ಈಗ ಪಾಕಿಸ್ತಾನ ಸಂಪೂರ್ಣ ಅಧಪತನದಲ್ಲಿದೆ. ಇಂಧನ ಕೊರತೆಯಿಂದಾಗಿ ಅಲ್ಲಿ ಶಾಲೆಗಳನ್ನ ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಓಡಾಡಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಸೈಕಲ್ ಬಿಟ್ರೆ ಬೇರೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೂಡ ಉಪಯೋಗಿಸಕ್ ಆಗ್ತಾ ಇಲ್ಲ.